ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ 999 ಪೋರ್ಟಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಕಾಸ್ ಇದು ವರ್ಷದಲ್ಲಿ ಒಂದೇ ಸಲ ಬರೋದಲ್ವಾ, ಸೊ 999 ಅನ್ನೋದು. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ಹಾಗೆ ಹೇಳ್ಕೊಂಡು ಹೋಗ್ತೀನಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, 999 ಅಂದರೆ ಏನು ಅಂದರೆ 9ನೇ ತಾರೀಕು 9ನೇ ತಿಂಗಳು ಮತ್ತು 2025. ಸೊ 2025 ಎಲ್ಲ ಆ್ಯಡ್ ಮಾಡಿದಾಗ 9 ಬರುತ್ತೆ. ಸೊ ಅದಕ್ಕೋಸ್ಕರ 999 ಪೋರ್ಟಲ್ ಅಂತ ಹೇಳೋದು. ಇದು ಮ್ಯಾನಿಫೆಸ್ಟೇಷನ್ ಇದರಲ್ಲಿ ಬರುತ್ತೆ. ಸೊ ಅದಕ್ಕೆ ಬೆಳಗ್ಗೆ ಅಂದರೆ ಮಧ್ಯಾಹ್ನ ನಾನು ವಾಟರ್ ಮ್ಯಾನಿಫೆಸ್ಟೇಷನ್ ಪಾರ್ಟ್ 1 ಹಾಕಿದ್ದೆ ಅಲ್ವಾ. ಸೊ ಅನ್ನಿಸ್ತು ಇನ್ನು ನಾಳೆ ಹಾಕ್ಬಿಟ್ರೆ ನಿಮಗೆ ಗೊತ್ತಾಗಲ್ಲ, ನಾಳೆನೇ ನೀವು ಮಾಡಬೇಕಲ್ವಾ. ಸೊ ಅದಕ್ಕೆ ಇವತ್ತೇ ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹಾಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಹಾಗೆ. ಸೊ ನೋಡಿ ಫ್ರೆಂಡ್ಸ್, 999 ಪೋರ್ಟಲಲ್ಲಿ 9 ಅಂದರೆ 9ನೇ ತಾರೀಕು 9ನೇ ತಿಂಗಳು 2025. ಸೊ ನೋಡಿ ಟೋಟಲ್ ಮಾಡಿದ್ರೆ 2 ಏನಾಗುತ್ತೆ 4 + 5 9 ಆಗುತ್ತೆ. ಸೊ 9 ನಂಬರು. ಸೊ 9 ಏನು ಅಂದರೆ ಹಳೇದನ್ನು ಎಂಡ್ ಮಾಡೋದು ಅಂತ ಅರ್ಥ. ಸೊ 9 ಆದಮೇಲೆ ಏನು ಬರುತ್ತೆ ಹೇಳಿ, 1 ಬರೋದು. ಸೊ ಹೊಸ್ದಾಗಿ ಸ್ಟಾರ್ಟ್ ಮಾಡೋದು. ಸೊ ನೀವೇನೇ ಒಂದು ಆ ದಿನದಲ್ಲಿ ಕೇಳ್ಕೊತಿರೋ ಅದು ಆಗುತ್ತೆ. ಸೊ ಏನು ಅಂದರೆ ಮಂಗಳವಾರ ಅಂದರೆ ನಾಳೆ 999 ಏನು ಅಂದರೆ ನೀವೇನೇ ಒಂದು ಕೇಳ್ಕೊಂಡು ಏನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡ್ರೂ ಅದು ಕ್ಲಿಕ್ ಆಗುತ್ತೆ ಈ ದಿನದಲ್ಲಿ. ಸೊ ಇಷ್ಟು ದಿನ ನೀವೇನಾರ ಒಂದು ಕೇಳ್ಕೊಂಡಿರ್ತೀರ ಅಲ್ವಾ, ಅದು ಆಗಿರಲ್ಲ ನಿಮಗೆ. ಸೊ ಇವತ್ತಿನ ದಿನ ಅಂದರೆ 9ನೇ ತಾರೀಕು, ಯಾವಾಗ ಹೇಳಿ, ಮಂಗಳವಾರ, ನಾಳೆ ಮಾಡಿ, ಓಕೆನಾ. ಸೊ ನಾನು ಇವತ್ತು ಹಿಂದಿನ ದಿನ ಅಪ್ಲೋಡ್ ಮಾಡ್ತಿರೋದ್ರಿಂದ ನಾಳೆ ನೀವು ಮಾಡಿ. ಸೊ 9ನೇ ತಾರೀಕು ಮಂಗಳವಾರ. ಸೊ ಏನು ಅಂದರೆ 9 ಅನ್ನೋದು ಮಂಗಳ ಇದು ಬರುತ್ತೆ. 2025 ಮಂಗಳನ ರೆಪ್ರೆಸೆಂಟ್ ಮಾಡುತ್ತೆ, ಅಂದರೆ ಮಂಗಳದ ವರ್ಷ ಈ ವರ್ಷ. ಸೊ ಮಂಗಳವಾರನೇ ಬರ್ತಾ ಇದೆ, ಮಂಗಳ ದಿನ ಮತ್ತು ಮಂಗಳದು ವರ್ಷ. ಸೊ ಅದಕ್ಕೇ 999 ಅಂತ ಅನ್ನೋದು, ಓಕೆನಾ. ಸೊ ಆ ಥರ ಆಗುತ್ತೆ. ಸೊ ಇದರಲ್ಲಿ ಏನು ಮಾಡ್ಬೋದು ನೀವು ಅಂದರೆ 2 ಮೆಥಡ್, ಅಂದರೆ 2 ಟಿಪ್ಸ್ನ ನಾನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈ ದಿನದಲ್ಲಿ ಏನು ಮಾಡಿ ಅಂದರೆ ಒಂದು ಬೇ ಲೀಫ್ನಲ್ಲಿ ಮಾಡುವಂತಹ ಒಂದು ಮೆಥಡ್ ಆಗಿರುತ್ತೆ. ಇನ್ನೊಂದು ಒಂದು ವೈಟ್ ಕಲರ್ ಪೇಪರ್ನಲ್ಲಿ ನಿಮ್ಮ ಒಂದು ವಿಶ್ನ ಬರೀಬೇಕಾಗುತ್ತೆ. ಸೊ ಅದೇ ಹೇಳ್ತೀನಿ ಬನ್ನಿ ಹೇಗೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಬೇ ಲೀಫು ತೊಗೊಳ್ಳಿ, ಅಂದರೆ ಪಲಾವೆಲೆ ಬರುತ್ತಲ್ಲ. ಸೊ ಅದರಲ್ಲಿ ಏನು ಮಾಡಬೇಕು ಅಂದರೆ ನಿಮ್ಮ ಒಂದು ಬೇಡಿಕೆನ ಅದ್ರ ಮೇಲೆ ಬರೀಬೇಕಾಗುತ್ತೆ. ಸೊ 3 ವಿಶ್ ಬರಿಬೋದು, 1 ವಿಷಾರ ಬರಿಬೋದು, ಇಲ್ಲ 3 ವಿಶ್ನ ಬರೀಬೇಕಾಗುತ್ತೆ ಇದ್ರ ಮೇಲೆ. ಸೊ ನೀವೇನು ನಿಮ್ಮ ಒಂದು ವಿಶ್ ಯಾವ್ದಾರ ಆಗಿರ್ಬೋದು. ಸೊ ಅದೇ ಥರ ಇನ್ನೊಂದು ಪೇಪರ್ನಲ್ಲೂ ಮಾಡ್ಬೋದು ನೀವು, ಇಲ್ಲ ಬೇ ಲೀಫಲ್ಲಿ ಮಾಡಿ, ಇಲ್ಲ ಪೇಪರಲ್ಲಿ ಮಾಡಿ, ಯಾವ್ದು ನಿಮ್ಗೆ ಈಸಿ ಆಗುತ್ತೋ ಅದು ಮಾಡಿ. ಇದು ವೈಟ್ ಪೇಪರಲ್ಲಿ 1 ಅಥವಾ 3 ವಿಶ್ನ ರೆಡ್ ಕಲರ್ ಇಂಕ್ ಪೆನ್ನಲ್ಲಿ ಬರೀಬೇಕಾಗುತ್ತೆ. ಸೊ ಆ ಥರ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಬೇ ಲೀಫಲ್ಲಿ ನಿಮ್ಮ ಒಂದು ವಿಶ್ನ ನೀವು ಬರಿಬೇಕಾಗುತ್ತೆ. ನಾನು ತೋರಿಸ್ತೀನಿ. ಸೊ ನೋಡಿ ಈ ಥರ ಇರುತ್ತೆ ಅಲ್ವಾ, ಬೇ ಲೀಫ್ ಇರುತ್ತೆ ಅಲ್ವಾ. ಸೊ ಇದ್ರ ಮೇಲ್ಗಡೆ ನೀವು ಬರಿಬೇಕು. ಯಾವುದ್ರಲ್ಲಿ ಬರಿಬೇಕು ಅಂದರೆ ಗ್ರೀನ್ ಕಲರ್ ಪೆನ್ನಲ್ಲೇ ಬರಿಬೇಕು. ಸ್ಕೆಚ್ ಪೆನ್ ತಗೊಳ್ಳಿ, ಬೆಟರ್ ಅದು. ಸೊ ಗ್ರೀನ್ ಕಲರ್ ಸ್ಕೆಚ್ ಪೆನ್ನಲ್ಲಿ ನಿಮ್ಮ ಒಂದು ವಿಶ್ನ ಬರಿಬೇಕಾಗುತ್ತೆ. ನಿಮ್ಮ ಹೆಸರು ಬರಿಬೇಕು ಮತ್ತು ವಿಶ್ನ ಬರಿಬೇಕು. ಸೊ ಇದನ್ನು ಬರೆದ್ಬಿಟ್ಟು ನೀವೇನು ಅಂದರೆ ಹೆಂಗೆ ಬರೀಬೇಕು ಅಂದರೆ ಬರೀತಾನೆ ನೀವು ಅದನ್ನು ಇದು ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸ್ಬೇಕು. ಅಂದರೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಬಿಟ್ಟು ಬರೀಬೇಕು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಾನಿವಾಗ ಒಂದು 10 ಗ್ರಾಮ್ಸ್ದು ನೆಕ್ಲೆಸ್ದು 10 ಗ್ರಾಮ್ ಚಿನ್ನದ ನೆಕ್ಲೆಸ್ ತಗೊಂಡಿದ್ದೀನಿ ಅಂತ ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ಅಲ್ವಾ, ಅಂದರೆ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರೋದು. ಸೊ ಅದನ್ನು ಇದರಲ್ಲಿ ಬರೀತೀನಿ ನಾನು. 10 ಗ್ರಾಮ್ ಚಿನ್ನದ ನೆಕ್ಲೆಸ್ ತಗೊಂಡಿದ್ದೀನಿ ಅಂತ. ಸೊ ತಗೊಂಡಿದ್ದೀನಿ ಅಂತಲೇ ಬರೀಬೇಕು. ಮೇಲ್ಗಡೆ ನನ್ನ ಹೆಸರು ತೇಜಸ್ವಿನಿ ಅಂತ, ಆ ಥರ. ಅಂದರೆ ನಿಮ್ಮ ಹೆಸರು ಬರ್ಕೊಂಡು ಅದ್ರ ಕೆಳಗಡೆ ಏನು ನಿಮ್ಮ ವಿಶ್ ಇದೆಯೋ ಅದು ಬರಿಬೋದು. 1ರಿಂದ 3 ವಿಶ್ ಮಾಡಬೇಕು, ಇಲ್ಲ 1 ವಿಶ್ ಬರೀರಿ, ಇಲ್ಲ 3 ವಿಶ್, ಆ ಥರ, ಓಕೆನಾ. ಜಾಸ್ತಿ ಬರೆಯೋಂಗಿಲ್ಲ, ಅಂದರೆ 4, 6 ಆ ಥರ ಬರೆಯೋಂಗಿಲ್ಲ. ಹಾಡ್ ನಂಬರ್ಸಲ್ಲಿ ಇರಬೇಕು. ಸೊ ಆ ಥರ ಫ್ರೆಂಡ್ಸ್, ಓಕೆನಾ. ಸೊ ಅದ್ರಲ್ಲಿ ಮಾಡ್ಬೋದು. ಇನ್ನೊಂದೇನು ಅಂದರೆ ಈ ಥರ ಪೇಪರ್ ಇರುತ್ತೆ ನೋಡಿ, ಇದನ್ನೇ ವೈಟ್ ಪೇಪರಲ್ಲೂ ನೀವು ಬರಿಬೋದು. ಬರೆದ್ಬಿಟ್ಟು ಏನು ಮಾಡಬೇಕು ಅಂದರೆ ಈ ಮಣ್ಣಿಂದು ದೀಪ ಇರುತ್ತಲ್ಲ, ಮಣ್ಣಿನ ದೀಪದಲ್ಲಿ ಅದನ್ನು ಫಸ್ಟ್ ನೀವು ಇದನ್ನು ಫಸ್ಟ್ ಬೇಡ್ಕೋಬೇಕು ದೇವ್ರನ್ನ. ಅಂದರೆ ಬರೆದಿರ್ತೀರಲ್ಲ, ಬರೆದ್ಬಿಟ್ಟು ಒಂದು 21 ಟೈಮ್ಸು ನೀವು ಹೇಳ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನು 10 ಗ್ರಾಮ್ ಚಿನ್ನದ ನೆಕ್ಲೆಸ್ ತೊಗೊಂಡಿದ್ದೀನಿ, ನಾನು 10 ಗ್ರಾಮ್ ಚಿನ್ನದ ನೆಕ್ಲೆಸ್ ತೊಗೊಂಡಿದ್ದೀನಿ ಅಂತ ಬಾಯಲ್ಲಿ ಹೇಳಿ. ಬರ್ದಿರೋದನ್ನ ನೋಡಿಕೊಂಡು ಬಾಯಲ್ಲಿ ಹೇಳಿ ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ, ಥ್ಯಾಂಕ್ ಯು ನನಗೆ ಸಿಕ್ಕಿರೋದಕ್ಕೆ ಅಂತ. ಸೊ ಅದನ್ನು ಮಾಡಿ ಬೆಂಕಿನಲ್ಲಿ ಹಚ್ಚಿಸ್ಬಿಟ್ಟು, ಅಂದರೆ ಬೆಂಕಿನಲ್ಲಿ ಇದು ಮಾಡಿ ಅದ್ರ ಆ್ಯಶ್ ಬರುತ್ತಲ್ಲ, ಬೂದಿ ಬರುತ್ತಲ್ಲ, ಸೊ ಅದನ್ನು ಬಾಲ್ಕನಿನಲ್ಲಿ ಅಂತ ಮಾಡಿ, ಇಲ್ಲ ಮನೆಯಿಂದ ಹೊರಗಡೆ ಉಫ್ ಅಂತ ಮಾಡಿ, ಅಷ್ಟೆ. ಉಫ್ ಅನ್ನಬೇಕು ಇದು ಬೂದಿನ.
ಓಕೆನಾ. ಸೊ ಅದು ಒಂದು ಬೇ ಲೀಫಲ್ಲಿ ಮಾಡೋದು, ಇನ್ನೊಂದು ಪೇಪರಲ್ಲಿ ಮಾಡೋದು. ಸೊ ನಿಮ್ಮ ಒಂದು ವಿಷಯ ಏನು ಬೇಕಾರಾಗಿರ್ಬೋದು, ಎಜುಕೇಷನ್ ಬಗ್ಗೆ ಕೇಳ್ಕೊಂಡಿರ್ಬೋದು, ದುಡ್ಡಿಂದು ಕೇಳ್ಕೊಂಡಿರ್ಬೋದು. ನೀವು ತುಂಬ ಜನ ನಂಗೆ ಹೇಳ್ತಾ ಇದ್ರೆಲ್ಲ ಕಮೆಂಟ್ಸಲ್ಲಿ ನೋಡ್ತಾ ಇದ್ದೆ ನಾನು, ದುಡ್ಡು ಕಾಸ್ತು ತುಂಬ ಪ್ರಾಬ್ಲಮ್ ಆ ಥರ ಎಲ್ಲ. ಸೊ ಅದನ್ನು ಮಾಡ್ಕೊಳ್ಳಿ. 9th ಡೇ ತುಂಬ ನಿಮಗೆ ಏನೇ ನೀವು ಮ್ಯಾನಿಫೆಸ್ಟ್ ಮಾಡಿದ್ರು 9 ದಿನದಲ್ಲಿ ಅದು ಕರೆಕ್ಟಾಗಿ ಆಗೇ ಆಗುತ್ತೆ ಅದು. ಸೊ ಆ ಥರ ಅಂದರೆ ಅಷ್ಟು ಪವರ್ ಇದೆ ಅದಕ್ಕೆ. ಸೊ ಅದಕ್ಕೆ ಇದು ವಿಡಿಯೋ ಮಾಡ್ತಾ ಇದ್ದೀನಿ, ಇವತ್ತೇ ಮಾಡ್ತಾ ಇದ್ದೀನಿ. ಸೊ ಬಿಕಾಸ್ ನಿಮಗೆ ನಾಳೆ ಹೆಲ್ಪ್ ಆಗಲಿ ಅಂತ. ಯಾಕಂದ್ರೆ ನಾಳೆ ನೀವು ಮಾಡ್ಬೋದಲ್ವಾ, ನಾಳೆನೇ ಇರೋದದು. ಸೊ ನೀವು ಯಾವಾಗ ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಯಾವಾಗ ಮಾಡಬೇಕು ಅಂದರೆ ಬೆಳಗ್ಗೆ 9 ಗಂಟೆ 9 ನಿಮಿಷಕ್ಕೆ ಮಾಡಬೇಕಾಗುತ್ತೆ. ಇಲ್ಲಾಂದರೆ ರಾತ್ರಿ 9 ಗಂಟೆ 9 ನಿಮಿಷಕ್ಕೆ ಮಾಡ್ಬೋದು. ಇಲ್ಲಾಂದರೆ 11 ಮ್ಯಾನಿಫೆಸ್ಟೇಷನ್ ನಂಬರ್ ಅನ್ನಲ್ಲ. ಸೊ ಬೆಳಗ್ಗೆ ನೀವು ಮಾಡ್ಬೋದು. ಇಲ್ಲ ಅಂದರೆ ನನ್ನ ಕೈಲಾಗಲ್ಲ, ನಾನು ಹೊರಗಡೆ ಜಾಬ್ಗೆಲ್ಲ ಹೋಗ್ತಾ ಇದ್ದೀನಿ ಅಂದರೆ 11 ರಾತ್ರಿ ಮಾಡ್ಬೋದು. ಬಟ್ ಬಿಫೋರ್ ನೀವು 12 ಗಂಟೆ ಒಳಗೆ ಮಾಡಬೇಕು. ಇಲ್ಲಾಂದರೆ 12 ಗಂಟೆ ಆದಮೇಲೆ ನೆಕ್ಸ್ಟ್ ಡೇ ಹೊಟ್ಟೋಗ್ತೀರಾ ಅದಕ್ಕೆ. ಸೊ ಮಂಗಳವಾರ 9ನೇ ತಾರೀಕೆ ಮಾಡಬೇಕು. ಸೊ ಇದು ನೋಡಿ 5:45 ಗೋಧೂಳಿ ಸಮಯ. ಸೊ ಇಷ್ಟು ಟೈಮಲ್ಲಿ ಮಾಡಿ, ಆವಾಗಲೇ ಚೆನ್ನಾಗಿ ನಿಮಗೆ ಬೇಗ ಕ್ವಿಕ್ಕಾಗಿ ಸಿಗುತ್ತೆ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಬೆಳಗ್ಗೆ ಮಾರ್ನಿಂಗು 9 ಗಂಟೆ 9 ನಿಮಿಷ, ಇಲ್ಲ ರಾತ್ರಿ 9 ಗಂಟೆ 9 ನಿಮಿಷ, ಇಲ್ಲಾಂದರೆ 5:45 ಗೋಧೂಳಿ ಸಮಯ, ಇಲ್ಲಾಂದರೆ 11 ಬೆಳಗ್ಗೆ ಮಾಡ್ಬೋದು, ಇಲ್ಲ 11 ರಾತ್ರಿ. ಬಟ್ ಗಮನ ಇಟ್ಕೊಂಡು ಮಾಡಿ, ಬಿಕಾಸ್ 12 ಗಂಟೆ ಆಗೋದ್ರೆ ನೆಕ್ಸ್ಟ್ ಡೇ ಹೊಟ್ಟೋಗ್ತೀರಾ. ಸೊ ಅದಕ್ಕೆ ಈ ಟೈಮಲ್ಲಿ ಮಾಡಿದ್ರೆ ನಿಮಗೆ ಏನು ನೀವು ಮ್ಯಾನಿಫೆಸ್ಟ್ ಮಾಡ್ತೀರೋ ಅದಾಗುತ್ತೆ. ಬಿಕಾಸ್ ಇದು ಮ್ಯಾನಿಫೆಸ್ಟೇಷನ್ಗೆ ಸಂಬಂಧಪಟ್ಟಿರೋದ್ರಿಂದ ಸೊ ಈ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಮಾಡ್ತಾ ಇದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ವಾಟರ್ ಮ್ಯಾನಿಫೆಸ್ಟೇಷನ್ದು ಎಪಿಸೋಡ್ ಅಂದರೆ ಪಾರ್ಟ್ 2 ಆಗ್ತಾಯಿದ್ದೀನಿ. ಸೊ ನಂದು ಹಳೆ ವ್ಲಾಗ್ಸ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸುಮ್ಮನೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್, ಓಕೆನಾ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಸೊ ಅದೇನು ಅಂದರೆ ಬೇ ಲೀಫಲ್ಲಿ ಗ್ರೀನ್ ಕಲರ್ ಪೆನ್ನಲ್ಲಿ ಬರೀಬೇಕು, ಸ್ಕೆಚ್ ಪೆನ್ನಲ್ಲಿ. ಆಮೇಲೆ ವೈಟ್ ಪೇಪರ್ದು ರೆಡ್ ಕಲರ್ ಇಂಕ್ ಪೆನ್ನಲ್ಲೇ ಬರೀಬೇಕಾಗತ್ತೆ, ಓಕೆನಾ. 21 ಟೈಮ್ಸು ನೀವು ಬಾಯಿಂದ ಹೇಳ್ಕೋಬೇಕು ಅದನ್ನು. ನೀವೇನೇ ಒಂದು ವಿಶ್ ಬರೆದಿದ್ದೀರಾ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಫಸ್ಟ್ ಹೇಳ್ಬಿಟ್ಟು ಅದನ್ನು ಹೇಳ್ಕೊಳ್ಳಿ. ನಿಮ್ಮ ಹೆಸರು ಬರೆದಿರ್ಬೇಕು ಮೇಲೆ, ಥ್ಯಾಂಕ್ ಯು ಯೂನಿವರ್ಸ್, ನಾನು 10 ಗ್ರಾಮ್ ಚಿನ್ನದ ನೆಕ್ಲೆಸ್ ತೊಗೊಂಡಿದ್ದೀನಿ ಅಂತ. ಥ್ಯಾಂಕ್ ಯು ಯೂನಿವರ್ಸ್, ನಾನು 10 ಗ್ರಾಮ್ ಚಿನ್ನದ ನೆಕ್ಲೆಸ್ ತೊಗೊಂಡಿದ್ದೀನಿ. ಇದು ನನಗೆ, ನಾನು ಮಾಡೋದು ನಾಳೆ, ಅದನ್ನೇ ಬರೆದ್ಬಿಡ್ಬೇಡಿ. ಆಮೇಲೆ ನಿಮ್ಗೇನು ಇಷ್ಟನೋ ಅದು ಬರೀರಿ, ನಿಮ್ಮ ಒಂದು ವಿಶ್ನ ನೀವು ಬರೀಬೋದು, ಓಕೆನಾ. ಸೊ ಆ ಥರ ಆಗಿತ್ತು. ಸೊ ಇದೇನು ಗೊತ್ತಾ, ನಿಮಗೆ ಒಂದು 9 ಡೇಸಲ್ಲೇ ಇದು ರಿಸಲ್ಟ್ ಕೊಡುತ್ತೆ. ಅಂದರೆ ಕ್ವಿಕ್ಕಾಗಿ ಆಗುತ್ತೆ, ನಿಮ್ಗೆ ಏನು ಅಂದ್ಕೊಂಡಿರ್ತೀರೋ ಅದಾಗೇ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.